ಕಸದಿಂದ ರಸ ಅದ್ಭುತ ಪರಿಕಲ್ಪನೆ. ಈ ನುಡಿಗಟ್ಟಿನ ಜಾಡಿನಲ್ಲಿ ನಡೆದಿರುವ ಬಳ್ಳಾರಿ ಮಹಾನಗರ ಪಾಲಿಕೆ ಸ್ಯಾನಿಟರಿ ಕಸದಿಂದ ಗೊಬ್ಬರ ತಯಾರಿಸಿ ಪರಿಸರ ಸ್ನೇಹಿ ಕ್ರಮದಲ್ಲಿ ಮಾದರಿಯಾಗಿದೆ. ತ್ಯಾಜ್ಯ ವಸ್ತುಗಳನ್ನು ಕುಂಡಗಳನ್ನಾಗಿ ಮಾಡಿ ಸಸಿ ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುತ್ತಿದೆ. ಈ ಕುರಿತು ಒಂದು ವರದಿ. ಹಲವು ವರ್ಷಗಳಿಂದ ಬಳ್ಳಾರಿ ಮಹಾನಗರ ಪಾಲಿಕೆಯ 13ನೇ ವಾರ್ಡ್ನಲ್ಲಿ ಸ್ಯಾನಿಟರಿ ಸೂಪರ್ವೈಸರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಜಗನ್ನಾಥ ರೆಡ್ಡಿ ಪ್ರತಿದಿನ ತಮ್ಮ ವಾರ್ಡ್ನಲ್ಲಿನ ಮನೆಗಳ ಕಸ ಸಂಗ್ರಹಿಸುತ್ತಾರೆ. ಹಸಿ ಕಸ ಹಾಗೂ ಒಣಕಸ ವಿಂಗಡಣೆ ಕುರಿತು ಜನರಿಗೆ ಮಾಹಿತಿ ನೀಡುತ್ತಾರೆ. ಅಲ್ಲದೆ ಜನರು ಈ ವೇಳೆ ಕಸಕ್ಕೆ ಎಸೆಯುವ ಟೈರ್ಗಳು, ಪ್ಲಾಸ್ಟಿಕ್ ಬಕೆಟ್, ಚೊಂಬು, ಬಾಟಲ್ಗಳು, ಟಾಯ್ಲೆಟ್ ಕಮೋಡ್ಗಳು ಸೇರಿದಂತೆ ಕೆಲವು ತ್ಯಾಜ್ಯ ವಸ್ತುಗಳನ್ನು ಬಳಸಿ ಕುಂಡಗಳನ್ನಾಗಿ ಮಾಡಿ ಅವುಗಳಲ್ಲಿ ವಿವಿಧ ಬಗೆಯ ಸಸಿ ಬೆಳೆಸುತ್ತಾರೆ. ಸಂಗ್ರಹವಾಗುವ ಹಸಿ ಕಸದಿಂದ ಗೊಬ್ಬರ ಮಾಡುತ್ತಾರೆ. ಆ ಗೊಬ್ಬರವನ್ನು ಗಿಡಗಳಿಗೆ ಹಾಕಿ ಪೋಷಿಸುತ್ತಾರೆ. ನಂತರ ಆ ಸಸಿಗಳನ್ನು ಮನೆಗಳಿಗೆ ನೀಡಿ ಮನೆ ಮುಂದೆ ಗಿಡ ಬೆಳೆಸಿ ಪೋಷಿಸುವಂತೆ ಸಲಹೆ ನೀಡುತ್ತಿದ್ದಾರೆ. ಜೊತೆಗೆ ಕಸದಿಂದ ಎರೆಹುಳುವಿನ ಗೊಬ್ಬರ ತಯಾರಿಸುವ ಕುರಿತು ಜನರಿಗೆ ಮಾಹಿತಿ ಸಹ ನೀಡುತ್ತಿದ್ದು ವಾರ್ಡ್ ಅನ್ನು ಸಂಪೂರ್ಣ ಹಸಿರು ತೋಟವನ್ನಾಗಿ ಮಾಡಲು ಮುಂದಾಗಿದ್ದಾರೆ. ಈ ಮೂಲಕ ಪರಿಸರ ಸಂರಕ್ಷಣೆಗೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆ ನೀಡುತ್ತಿದ್ದಾರೆ. ದೂರದರ್ಶನದೊಂದಿಗೆ ಸ್ಯಾನಿಟರಿ ಸೂಪರ್ವೈಸರ್ ಜಗನ್ನಾಥ ರೆಡ್ಡಿ ಈ ಕುರಿತು ಹಿಂದಿನ ಆಯುಕ್ತರ ಪಡೆದು ಬಂದಿದ್ದು, ನಿಷ್ಪ್ರಯೋಜಕ ವಸ್ತುಗಳಿಂದ ಉತ್ಪಾದನೆಯಾಗುವ ಕಸವನ್ನು ರಸವನ್ನಾಗಿ ಮಾಡಲಾಗುತ್ತಿದೆ. ಪ್ರತಿ ಮನೆಯಲ್ಲೂ ಗಿಡ ನೆಟ್ಟು ಅದನ್ನು ಮರವನ್ನಾಗಿ ಬೆಳೆಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಈ ಏರಿನಲ್ಲಿರ್ತಕ್ಕಂಥ ಹಸಿ ಕಸ ಮತ್ತು ಒಣ ಕಸ, ಹಾನಿಕಾರಕ ಕಸವನ್ನು ಸಪ್ರೇಟ್ ಮಾಡಿ ನಮಗೆ ಎಷ್ಟು ಬೇಕಾಗುತ್ತೆ ತ್ಯಾಜ್ಯ ಗೊಬ್ಬರ ಮಾಡಲಿಕ್ಕೆ ಈ ಏರಿಯಾ ಸಣ್ಣದಿದೆ, ಅದರಲ್ಲಿ ಮತ್ತೆ ತಗೊಂಬಂದು ನಾವು 90 ಡೇಸ್ಗೆ ಅದು ಗೊಬ್ಬರ ಆಗುತ್ತೆ. ಕೊಳಿತದ ಮೇಲೆ ಎರೆಹುಳವನ್ನು ಅದನ್ನಲ್ಲಿ ಬಿಟ್ಟು 60 ಡೇಸ್ಗೆಲ್ಲ ಗೊಬ್ಬರ ಆಗ್ಬಿಡ್ತೈತೆ. ಅದೇ ಗೊಬ್ಬರವನ್ನು ನಾವು ಗಿಡಗಳಿಗೆ ಸಿಂಪಡಣೆ ಮಾಡಿ ಪೌಷ್ಟಿಕಾಂಶ ಚೆನ್ನಾಗಿ ಬೇರೆ ಗಟ್ಟಿಯಾಗಿ ಬರ್ತದೆ ಅಂತೇಳಿ ಅದಕ್ಕೆ ಗಿಡಗಳಿಗೆ ವಿತರಣೆ ಮಾಡ್ತಾ ಇದೆ ಸರ್. ಸ್ಥಳೀಯರಾದ ಕೃಷ್ಣವೇಣಿ, ಸ್ವಚ್ಛತೆ ಕುರಿತು ಪಾಲಿಕೆ ಸಿಬ್ಬಂದಿಯಿಂದ ಸತತ ಅರಿವು ಮೂಡಿಸಲಾಗುತ್ತಿದೆ. ಪ್ರತಿ ವರ್ಷ ಗಣೇಶನ ಹಬ್ಬದಲ್ಲಿ ಸಸಿಗಳನ್ನು ಉಚಿತವಾಗಿ ನೀಡುತ್ತಾರೆ ಎಂದರು. ಸ್ವಚ್ಛತೆ ಬಗ್ಗೆ ಬಹಳ ನಮಗೆ ಕಾರ್ಪೊರೇಟರ್ ಆಗಿರ್ಬೋದು, ನಮ್ಮ ಮುನ್ಸಿಪಾಲಿಟಿ ಸರ್ ಅವರಾಗಿರ್ಬೋದು, ಎಲ್ಲದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾನೆ ಇದ್ದಾರೆ. ಅದ್ರ ಬಗ್ಗೆ ವೀಕ್ಲಿ ಟ್ವೈಸ್ ಕ್ಲೀನ್ ಮಾಡಿಸ್ತಾರೆ. ಮತ್ತು ಆಮೇಲೆ ಹಸೆ ಕಸ ಮತ್ತು ಒಣ ಕಸ ಮತ್ತು ಹಾನಿಕಾರಕ ಕಸ ಅಂತೇಳಿ ಸಪ್ರೇಟ್ ತಗೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಗೊಬ್ಬರ ಮಾಡಿಸ್ಕೊಡ್ತಾರೆ. ಮತ್ತೊಬ್ಬ ಸ್ಥಳೀಯ ನಿವಾಸಿ ಮರಿಸ್ವಾಮಿ ವಾರ್ಡ್ನಲ್ಲಿ ಸುಮಾರು 700 ಸಸಿಗಳನ್ನು ನೆಟ್ಟಿದ್ದು ಉತ್ತಮ ಪರಿಸರ ನಿರ್ಮಾಣವಾಗಿದೆ ಎಂದರು. ಒಣ ಕಸ ಮತ್ತು ಹಸಿ ಕಸ ಬೇರೆ ಬೇರೆ ವಿಲೇವಾರಿ ಮಾಡುವುದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಇಡೀ ನಮ್ಮ ಏರಿಯಾದಲ್ಲಿ ಗಿಡಗಳು ಪ್ರತಿಯೊಬ್ಬರ ಮನೆಯ ಮುಂದೆ ಇಟ್ಟಿದ್ದಾರೆ. ಈ ಏರಿಯಾದಲ್ಲಿ ಎಲ್ಲಿಯಾದರೂ ವೇಸ್ಟ್ ಸಾಮಾನುಗಳು ಸಿಕ್ಕರೆ ಅವುಗಳನ್ನು ತಂದು ಚೇರ್ಗಳು ಮಾಡೋದು, ಆಮೇಲೆ ಸಸ್ಯಗಳು ಬೇಕಾಗಿರ್ತಕ್ಕಂಥ ಗೊಬ್ಬರವನ್ನು ತಯಾರು ಮಾಡೋದು, ಬಹಳ ಆಸಕ್ತಿ ವಹಿಸಿ ಅವರು ಸಸ್ಯಗಳನ್ನು ಬೆಳೆಸಿದ್ದಾರೆ. ಸ್ಥಳೀಯರಾದ ಶಿಲ್ಪಾ ಧನಂಜಯ್ ಆಚಾರ್ಯ ಕಸ ವಿಂಗಡಣೆ, ಅದರಿಂದಾಗುವ ಅನುಕೂಲದ ಬಗ್ಗೆ ಸ್ಥಳೀಯ ನಿವಾಸಿಗಳಿಗೆ ತಿಳಿಸಿಕೊಡಲಾಗುತ್ತಿದೆ ಎಂದರು. ಜನಸೇವೆ ಜನಾರ್ದನ ಸೇವೆ ಅಂದ ಪ್ರತಿಯೊಂದು ಫಂಕ್ಷನು, ಪ್ರತಿಯೊಂದು ಇದಕ್ಕೆ ಬಂದು ಎಲ್ಲದರೊಳಗೆ ಮುಂದಿದ್ದು ಮಾಡ್ತಾರೆ ಸರ್. ಭೇದ ಭಾವಲೆ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ನಾನು ನೋಡಿದಾಗಿಂದ ನಮ್ಮ ಮಹಾನಗರ ಪಾಲಿಕೆ ಮಿಲ್ಲರ್ಪೇಟ್ ಅಂದರೆ ಸುರಕ್ಷಿತ ಗ್ರೀನ್ ಅಂಡ್ ಕ್ಲೀನ್. ಮಾಜಿ ಮೇಯರ್ ಇಬ್ರಾಹಿಂ, ಜಗನ್ನಾಥ ರೆಡ್ಡಿ ಅವರ ಸತತ ಪ್ರಯತ್ನದಿಂದ ನಿರುಪಯುಕ್ತ ವಸ್ತುಗಳನ್ನು ಕುಂಡಗಳನ್ನಾಗಿ ಮಾಡಿ ಅವುಗಳಲ್ಲಿ ಗಿಡ ಬೆಳೆಸಿ ಜನರಿಗೆ ಉಚಿತ ಎರೆಹುಳ ಗೊಬ್ಬರ, ಸಸಿಗಳ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಎಲ್ಲ ಕೆಲಸಗಳ ಬಗ್ಗೆ ತುಂಬ ಆಸಕ್ತಿ ತಗೊಂಡು ಸ್ಪೆಷಲಿ ನಮ್ಮ ಗಿಡಗಳನ್ನ ನೋಡ್ಕೊಂಡು ಹೋಗೋದ್ರಲ್ಲಿ, ಈ ಗೊಬ್ಬರ ತಯಾರಿಕೆಯಲ್ಲಿ ತುಂಬ ಆಸಕ್ತಿ ತೋರಿಸಿ ಸಕ್ಸಸ್ ಕೂಡ ಆಗಿದ್ದಾನೆ. ನನಗೆ ತಿಳಿದಷ್ಟು ಮಟ್ಟಿಗೆ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಒಂದೇ ವಾರ್ಡ್ನಲ್ಲಿ ಈ ಥರ ನಾವು ಮಾಡ್ತಾ ಇರೋದು. ಬಿಸಿಲ ನಾಡು ಎಂದೇ ಹೆಸರಾದ ಬಳ್ಳಾರಿಯಲ್ಲಿ
ನಗರ ಪಾಲಿಕೆ ಕೈಗೊಂಡಿರುವ ಕ್ರಮ ಹಸಿರ ಹಾದಿಯಲ್ಲಿ ಮಾದರಿ ಕ್ರಮ ಎನಿಸಿದೆ.